ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರ ಹಂಗ್ ಬಂದ್ಯಪ್ಪ, ನಮ್ಮನ್ನ ಈ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ. ನಿನ್ನಿಂದ ನಮ್ಗೊಂದು ಸಹಾಯ ಆಗ್ಬೇಕಾಗಿತ್ತು, ಮಾಡ್ತೀಯಾ? ನೋಡಪ್ಪ, ಶಿವು ಇದಾನಲ್ಲ, ಆ ದಿನಸಿ ಅಂಗಡಿ ಇಟ್ಕೊಂಡಿದ್ದಾನಲ್ಲ, ಆ ಶಿವು, ಅವನ ಮನೆ ನಿನಗೆ ಗೊತ್ತು ತಾನೆ? ಶಿವನ ಕರ್ದು ಹೇಳು, ಒಬ್ನೇ ಇದ್ದಾಗ ಹೇಳು, ಈ ಮದ್ವೆ ನಿಲ್ಸ್ಬಿಡಿ, ಆ ಹುಡುಗ ಸರಿಗಿಲ್ಲ, ಇದಕ್ಕೆಲ್ಲ ಕಾರಣ ಅವ್ರ ಮಾವನೇ ಅಂತ ಹೇಳು. ಇದನ್ನ ಅವ್ರ ಅತ್ತೆನೇ ಹೇಳಿದ್ದು ಅಂತ ಹೇಳಪ್ಪ. ಅವ್ನು ನಂಬಲ್ಲ. ಬೇಕಾದ್ರೆ ನೀನೇ ನಿನ್ ಮಾವನ ಮನೆ ಹತ್ರ ಹೋಗಿ ನೋಡು, ನಿಮ್ಮ ಅತ್ತೆ ದಿನ ಕೂಡಾಕಿದ್ದಾರೆ ಅಂತ ಹೇಳು. ಅಯ್ಯೋ ಸುಶೀಲಾ, ಇವನ್ ಯಾಕೆ ಹೋಗ್ತಾನೆ ಇಲ್ಲ? ಅಯ್ಯೋ ನನ್ನ ಬುದ್ಧಿಗಿಷ್ಟು ದುಡ್ಡು ಕೊಡ್ತೀನಿ ಹೇಳಪ್ಪ. ಈ ಉಂಗುರ ತಗೋ, ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೂ 30,000 ರೂಪಾಯಿ ಬೆಲೆ ಬಾಳತ್ತೆ. ದಯವಿಟ್ಟು ಹೋಗಪ್ಪ, ತಗೊಳಪ್ಪ. ನನ್ನ ತವ್ರ ಮನೆ ಉಳ್ಸಪ್ಪ, ನಮ್ಮ ರಶ್ಮಿ ಜೀವನ ಕಾಪಾಡು. ಹೋಗಪ್ಪ, ಹೋಗು, ಬೇಗ ಹೋಗು. ನೀನಿಂದ ಹೇಳೋದು ಅರ್ಥ ಆಗ್ತಿಲ್ವಾ? ಯಾಕಪ್ಪ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ಯಾ? ಬೇಗ ಹೋಗು. ಅಯ್ಯೋ, ಎಲ್ಲ ಮುಗ್ದೋಯ್ತು ಸುಶೀಲಾ. ಇನ್ನು ಅವಳನ್ನ ಕಾಪಾಡಕ್ಕೆ ಯಾರ ಕೈಲೂ ಆಗಲ್ಲ. ನಂಗೂ ಅರ್ಥ ಆಗ್ತೈತಣ್ಣ. ಅವತ್ತೇ ನಾನು ಮಾತು ಕೊಟ್ಟಿದ್ದೀನಲ್ಲ, ಅದಾದ್ಮೇಲೂ ನೀವು ಭಯ ಅಂತಂದ್ರೆ ನಾನು ಇನ್ನೇನು ಹೇಳೋಣ? ಅಕ್ಕ, ನೀವು ಎಣ್ಣೆತ್ತಿದ್ದೀರಾ, ನನ್ನ ಸಂಕಟ ನಿಮ್ಗೆ ಅರ್ಥ ಆಯ್ತ ತಾನೆ? ಅರ್ಥ ಆಗ್ತೈತಣ್ಣ. ನೀವು ಸುಮ್ಕೆ ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಾಯ್ತು ನಂಗೆ. ಇಲ್ಲ ಅತ್ತೆ, ನೀವ್ ಮಾತ್ ಕೊಟ್ಟಿದ್ದೀರಾ, ಅದ್ರ ತಕ್ಕನಾಗ ಮದ್ವೆನೂ ಮಾಡಿಸ್ತೀರಾ. ಆದ್ರೆ ಮದ್ವೆ ಆಗಿ ಮನೆಗ್ ಬಾಗ್ಲಿಗ್ ಬಂದಾಗ ಮಿಲಿಟರಿ ಮಾವ ಮನೆಗ್ ಸೇರ್ಸಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗೋದು? ಪಿಂಕಿ, ನಾವು ನಿಮ್ ಮನೆಗೆ ಬಂದ್ಬಿಡ್ತಿದ್ದಾಗ ಆಗ ನೆಮ್ಮದಿಯಾಗಿರ್ಬೋದಲ್ಲ. ನಮ್ಮ ಮನೇಲಿ ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ ಅನ್ನಂಗೆ ಆಗೋಗೈತೆ ಜೀವನ. ಮಗಳನ್ನು ಒಳ್ಳೆ ಮನೆಗೆ ಸಾಕ್ಸೋಣ ಅಂದ್ರೆ ನಮ್ಮ ಮನೆಗೆ ಬಂದಿರ್ತೀನಿ ಅಂತವನಲ್ಲ. ಏನು ಹೇಳಿ ಅಂದ್ರೆ ಹಿಂಗಂದ್ಬಿಟ್ರಿ, ಮಿಲಿಟ್ರಿ ಮಾದಪ್ಪಣ್ಣನ ಮಗ ಮದುವೆ ಆದ್ಮೇಲೆ ಎಂಡ್ರ ಮನೇಲಿ ಅವನಂದ್ರೆ ಯಾರಿಗೆ ಅವಮಾನ? ಯೋಚನೆ ಮಾಡಿ. ಹಂಗಲ್ಲ ಮಾವ, ಒಪ್ಪ ಗಂಟೆ ಇರ್ತೀವಿ ಅಂತ ಹೇಳಕ್ ಬಂದೆ ಅಷ್ಟೇ. ಇಲ್ಲ ಕಣ್ಲಸಿನ, ಕೈಸೇಗೌಡ್ರು ಹೇಳ್ತಿರೋದ್ರಲ್ಲೂ ಒಂದು ಅರ್ಥ ಐತೆ. ಅಲ್ಲ, ಈಗ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟು ಮನೇನೆ ತುಂಬಿಸ್ಕೊಳ್ಳಿಲ್ಲ ಅಂತಂದ್ರೆ ಭಯ ಅಲ್ವಾ? ಹಾ, ಅದಕ್ಕೂ ನಂತವ ಒಂದು ಪ್ಲಾನ್ ಐತಿ. ಅಲ್ಲ, ಈ ಶಿವಪಾರು ಮದ್ವೆ ಆಗಿ ಬಂದ್ರು, ಅದು ನನ್ನ ಗಂಡ ಏನಂದ್ರು? ಪ್ರೀತಿ ಜೊತೆ ನಿಂತ್ಕೋಬೇಕು, ಮದ್ವೆ ಮಾಡಿಸಿ ಅಂದ್ರು. ಈಗೇನಾರ ನಿಮ್ಮಪ್ಪ ಆಗಕ್ಕಿಲ್ಲ ಅಂತಂದ್ರೆ ಕೇಳ್ತೀನಿ, ಶಿವಗೂ ಪಾರುಗೂ ಒಂದ್ ನ್ಯಾಯ, ನನ್ನ ಮಗ ಸೊಸೆಗೂ ಒಂದ್ ನ್ಯಾಯನಾ ಅಂತ. ಅತ್ತೆ, ಇಷ್ಟೆಲ್ಲ ತಲೆ ಓಡುತ್ತಾ ನಿಮ್ಗೆ? ಸೂಪರ್ ಆಗಿದೆ, ಸೇಮ್ ನಂತರಾನೆ. ಅಯ್ಯೋ ನನ್ ಕಂದ, ನೀನ್ ಏನು ಯೋಚನೆ ಮಾಡ್ಬೇಡ ಕಣವ. ನೋಡು, ರಶ್ಮಿ ಮದುವೆ ಆಗಿ ಮಾರನೇ ದಿನನೇ ನೀನು ಮಧು ಮಗಳಂಗ್ ರೆಡಿಯಾಗಿ ಬಂದ್ಬಿಡು. ನೋಡ್ರೆ, ಕರ್ಕೊಂಬಂದ್ಬಿಡಿ. ನಾನು ನನ್ನ ಮಗನಿಗೆ ಶರ್ಟು, ಪಂಚೆ, ಶಲ್ಯ ಎಲ್ಲ ಹಾಕ್ಸಿ ದೇವಸ್ಥಾನ ಕರ್ಕೊಂಬರ್ತೀನಿ. ಮದುವೆ ನಡೆದೇ ಬಿಡ್ಲಿ, ಆಮೇಲೆ ಮನೆಗೆ ಹೋಗೋಣ. ನಾನೇ ನನ್ನ ಕೈಯಾರ ಮನೆ ತುಂಬಿಸ್ಕೊಂತೀನಿ. ಏನಂತೀರಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿಕ್ಕ. ನಾಡಿದ್ದೇ ಮದುವೆ ಅಂದ್ರೆ ಕೆಲಸ ಸ್ವಲ್ಪ ಜಾಸ್ತಿ ಇರ್ತದೆ. ನಾವು ಬರ್ತೀವಿ. ಪಿಂಕಿ, ಅತ್ತ ತಮ್ಮ ಆಶೀರ್ವಾದ ತಕ್ಕ. ಅವ ಹಂಗೆ ನಂಗೂ ಸೇರ್ಸ್ ಮಾಡವ. 100 ಕಾಲ ಚೆನ್ನಾಗಿ ಬಾಳ್ರಪ್ಪ. ಅದ್ಯಾಪಾರು ಸುಮ್ಕೆ ನನ್ನ ಹಂಗ್ ನೋಡಿಯಾ? ಓಹೋ, ಸುಮ್ನೆ ನೋಡ್ದಲ್ಲೇ ದುಡ್ಡು ಕೊಟ್ಟು ನೋಡೋದಕ್ಕೆ ನೀನೇನ್ ಝೂನಲ್ಲಿರೋ ಪ್ರಾಣಿ? ಪಾರು, ನಮ್ಮ ಜನ ನನ್ನ ಪ್ರೀತಿಲಿ ನನ್ನ ಮಾರಿಗುಡಿ ಹುಲಿ ಅಂತಾರೆ. ಓಹೋ, ನೀನು ಮಾರಿಗೋಡಿ ಹುಲಿ ಆದ್ರೆ ನಾನು ಮಾರಿಗೋಡಿ ಹೆಣ್ಣುಲಿ. ಅಯ್ಯೋ ಮಾವ, ಅದೆಷ್ಟು ಚೆನ್ನಾಗಿ ನಗ್ತೀಯ. ನಿನ್ ಮೇಲೆ ಲವ್ ಆದ್ಮೇಲೆ ನಿನ್ನ ನಗು, ನಿನ್ನ ಮಾತು, ನಿನ್ನ ತುಂಟಾಟ, ಇನ್ನೋಸೆನ್ಸ್
ಎಲ್ಲನೂ ತುಂಬ ಇಷ್ಟ ಆಗ್ತಿದೆ. ಯಾ ಸಕ್ಕ ನೋಡ್ತಿದ್ದೆ ಪಾರೋ. ಯಾಕೆ ನೋಡ್ಬಾರ್ದಾ? ನೋಡಿದ್ರೆ ನಿನ್ನ ಗಂಟೆನಾದ್ರೂ ಹೋಗುತ್ತಾ? ಒಂದು ಎಳೆ ಕೂಸಾಡ್ದಂಗೆ ಆಡ್ತಿಲ್ಲ ನೀನು. ಯಾ ಹೋಗ್ಲಿ ಬಿಡು ಪಾರೋ, ಸುಮ್ಕೆ ಹೊಳ್ದೆ. ಅದ್ಯಾಕೆ ಹಂಗೆ ಕೋಪ ಮಾಡ್ಕತ್ಯಾ? ಏನಿಲ್ಲ, ನಿನ್ನ ಮುಖದಲ್ಲಿ ಏನೋ ಕಲೆ ಇದ್ದಂಗಿತ್ತು, ಅದೇ ನೋಡ್ತಿದ್ದೆ. ಎಲ್ಲಿರೋ ನೋಡ್ಕೊಬತ್ತೆ. ನೀನೆಲ್ಲೂ ಹೊರಗೆ ಹೋಗಂಗಿಲ್ಲ. ಒಂದ್ಸಲ ರೂಮ್ ಒಳಗೆ ಬಂದು ಬಾಗ್ಲು ಹಾಕಿದ್ಮೇಲೆ ಮುಗೀತು. ನೀನು ನನ್ನ ಜೊತೆಲೇ ಇರಬೇಕು. ಹಂಗಲ್ಲ ಪಾರೋ, ಅದು ಇಲ್ಲಿ ಕಲೆ ಆಗೈತಿ ಅಂದಲ್ಲ, ಅದಕ್ಕೆ ಕರಡಿಲಿ ನೋಡ್ಕೊಂಬರುಮಾ ಅಂತ. ನೀನು ಕನ್ನಡಿ ಹಾಕ್ಬೇಕು, ನಾನಿಲ್ವಾ? ನೀನಾ ಕನ್ನಡಿನ ಈ ತವಾಸಿ ಮಾಡಿಯ ಪಾರೋ. ನನ್ನ ಕಣ್ಣೇ ನಿನ್ನ ಕನ್ನಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ಗೇನಾದ್ರು ಕಲೆ ಕಾಣುತ್ತಾ ಅಂತ. ನನ್ನ ಕಣ್ಣೊಳಗೆ ಬೀಳೋ ನಿನ್ನ ಪ್ರತಿಬಿಂಬದಲ್ಲೇ ನಿನಗೆ ಕಾಣಿಸಿದ್ರು ಕಾಣಿಸ್ಬೋದು. ಯವ್ವ ಬೇಡ ಪಾರೋ, ನಿನ್ನ ತಮ್ಮಯ್ಯ ಅಂತೀನಿ. ಯಾಕೆ ಒಳ್ಳೆ ಇದ್ರ ಪುಕ್ಲಂತರ ಆಡ್ತೀಯಲ್ಲ? ನೋಡು, ಏನಾಗಲ್ಲ. ಒಂಥರ ಆಯ್ತದೆ. ಅದಕ್ಕೆ ಕೇಳ್ತಿರೋದು. ಏನೋ ಏನಿಲ್ಲ, ಸುಮ್ಮನೆ ನೋಡು ಅಂತಂದೆ. ನೋಡು ಮಾವ, ನೋಡು ಮಾವ. ಒಳಗೆ ಪ್ರೀತಿ ಇದ್ದಾಗ 10 ಸೆಕೆಂಡ್ ಮೇಲೆ ಒಬ್ರು ಕಣ್ಣ ಇನ್ನೊಬ್ರು ನೋಡ್ತಾ ಇದ್ರೆ ಒಳಗಿರೋ ಲವ್ ಆಚೆ ಬಂದ್ಬಿಡುತ್ತೆ. ಇಷ್ಟು ದಿನ ಮುಚ್ಚಿಟ್ಕೊಂಡಿದ್ಯಾ ಅಲ್ವಾ? ಇವತ್ತು ಬಾಯಿ ಬಿಡಿಸ್ತೀನಿ. ಶಿವ, ಭಾರಿ ಖುಷಿಯಾಗಿದ್ಯಾ? ನೀ ಯಾವಾಗ್ಲ ಬಂದೆ? ಏನೆಲ್ಲ ಮಾಡ್ತಿದ್ದೆ ಇಲ್ಲಿ? ನೀವು ಬಿಡ್ರಪ್ಪ, ಭಾರಿ ದೊಡ್ಡ ಮನ್ಸರು. ಪಾರು ನಿಂಗೆ ಹತ್ರ ಆಯ್ತವಳೆ ಅಂತ ನಮ್ ಮರ್ತೆ ಬಿಟ್ಯ. ಬಿಡಪ್ಪ. ಇಲ್ಲ ಕಲ, ಪಾರು ನಂಗೆ ಹತ್ರ ಆಯ್ತಿಲ್ಲ. ಅದು ಈ ಫ್ರೆಂಡ್ಶಿಪ್ ಅಂತಾರಲ್ಲ, ಅದು ಕಲ ಇದು. ನೀ ನಮಗ್ ಕಂಡಿರಪ್ಪ, ಕಂಡಿದ್ದೀನಿ. ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಶಿಪ್. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ಯಾ. ಊರಿನ ಹಿರೇಕರೆಲ್ಲ ಆಶೀರ್ವಾದ ಮಾಡೋರೆ. ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಬದುಕ್ತಿದ್ದೀರಾ, ಆದ್ರೂ ಫ್ರೆಂಡ್ಶಿಪ್ ಅಂತ ಫ್ರೆಂಡ್ಶಿಪ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.